ಜನಸ್ಪಂದನ ನ್ಯೂಸ್ಗೆ ಸ್ವಾಗತ. ಹಳಿಯಾಳದಲ್ಲಿ ಶಾಸಕ ಆರ್.ವಿ. ದೇಶಪಾಂಡೆ ಅವರಿಗೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರ ಮುಖಾಂತರ ಮನವಿ ಸಲ್ಲಿಸಿದ ಮಾಜಿ ಶಾಸಕ ಸುನಿಲ್ ಹೆಗ್ಡೆ. ಉತ್ತರ ಕನ್ನಡ ಜಿಲ್ಲೆ ಹಳಿಯಾಳ ದಾಂಡೇಲಿ ಜೋಡ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿ ಆಯ್ಕೆಯಾದ ಆರ್.ವಿ. ದೇಶಪಾಂಡೆ ಅವರು 8 ತಿಂಗಳ ಅವಧಿ ಪೂರೈಸಿದ್ದು, ಚುನಾವಣೆಯಲ್ಲಿ ಕೊಟ್ಟ ಭರವಸೆಗಳ ಬಗ್ಗೆ ಯಾವ ಅಭಿವೃದ್ಧಿ ಆಗದೆ ಎಷ್ಟು ಅನುದಾನ ತಂದಿದ್ದಾರೆ ಎಂಬುದನ್ನು ಮಾಧ್ಯಮದ ಮುಖಾಂತರ ಸ್ಪಷ್ಟಪಡಿಸಬೇಕು. ಇಲ್ಲವಾದಲ್ಲಿ ಬರವಣಿಗೆಯಲ್ಲಿ ಕೊಟ್ಟರೂ ಕೂಡ ಸರಿ ಎಂದು ಆಕ್ರೋಶ ವ್ಯಕ್ತಪಡಿಸಿ ಗಣೇಶ್ ಕಲ್ಯಾಣ ಮಂಟಪದಿಂದ ಶಾಸಕರ ಜನಸಂಪರ್ಕ ಕಾರ್ಯಾಲಯದವರೆಗೆ ಕಾಲ್ನಡಿಗೆಯಲ್ಲಿ ಬಂದು ಮಾಜಿ ಶಾಸಕರಾದ ಸುನಿಲ್ ಹೆಗ್ಡೆ ಅವರು ತಮ್ಮ ಬೆಂಬಲಿಗರೊಂದಿಗೆ ಮನವಿ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಬಿಜೆಪಿ ಪಕ್ಷದ ಪದಾಧಿಕಾರಿಗಳು, ಸದಸ್ಯರು ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು. ನರೇಂದ್ರ ಮೋದಿ ಅವರಿಗೆ ಜೈ ಶ್ರೀರಾಮ್. ಇವತ್ತಿನ ದಿನ ಭಾರತೀಯ ಜನತಾ ಪಕ್ಷದ ರಾಜ್ಯ ಸಮಿತಿ ನಿರ್ಣಯ ತಗೊಂಡ ಹಾಗೆ ಕೆಲವೊಂದು ಪ್ರಶ್ನೆಗಳು ಇದ್ದಂಥ ಇದನ್ನು ನಾವು ಶಾಸಕರಿಗೆ ಕೊಟ್ಟು ಶಾಸಕರ ಮೂಲಕ ಆ ಪ್ರಶ್ನೆಗಳಿಗೆ ಮಾಧ್ಯಮಕ್ಕೆ ಅವರು ಉತ್ತರ ಕೊಡಬೇಕು ಅಥವಾ ನಮ್ಗೆ ಉತ್ತರ ಕೊಡಬೇಕು ಅಂತ ಕೊಟ್ಟಿದ್ದೀವಿ. ಆ ಪ್ರತಿಯನ್ನು ನಿಮ್ಗೆ ಕೊಡ್ತೇವೆ ನಾವು. ಆ ವಿಷಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ಹೆಚ್ಚು ಕಡಿಮೆ 8 ತಿಂಗಳಾಗಿದೆ. ಸಿದ್ದರಾಮಯ್ಯನವರ ಸರ್ಕಾರ ಹೇಳುವಂಥ ನುಡಿದಂತೆ ನಡೆದಿದ್ದೇವೆ, ಪಂಚ ಗ್ಯಾರಂಟಿಗಳನ್ನು ಕೊಟ್ಟಿದ್ದೇವೆ, ನುಡಿದಂತೆ ನಡೆದಿದ್ದೇವೆ. ನಾನು ಸಿದ್ದರಾಮಯ್ಯನವರಿಗೆ ಇಲ್ಲಿಯ ಶಾಸಕರಿಗೆ ಕೇಳಲಿಕ್ಕೆ ಬಯಸ್ತೇನೆ. ಮೊನ್ನೆ ದಿನ ಶಾಸಕರು ಗಣರಾಜ್ಯೋತ್ಸವ ದಿನ ಭಾಷಣ ಮಾಡಿದರು ಪಂಚ ಗ್ಯಾರಂಟಿಗಳ ಬಗ್ಗೆ. ಅವ್ರ ವಯಸ್ಸಿಗೆ ಮರ್ಯಾದೆ ಕೊಟ್ಟು ನಾವೆಲ್ಲರೂ ಸುಮ್ಮನೆ ಕೂತ್ಕೊಂಡಿದ್ದೇವೆ. ಇಲ್ಲ ಅಲ್ಲಿಯೂ ಅದು ಘರ್ಷಣೆ ಮಾಡಿ ಕಂಪ್ಲೇಂಟ್ ಮಾಡಲಿಕ್ಕೆ ಬರ್ತಿತ್ತು. ಆ ಶಾಸಕರಿಗೆ ಅವತ್ತು ಪ್ರಶ್ನೆ ಮಾಡಿದಂಥ ಶಾಸಕರಿಗೆ ಕೇಳಲಿಕ್ಕೆ ಬಯಸ್ತೇನೆ, ಪಂಚ ಗ್ಯಾರಂಟಿಯನ್ನು ನೀವು ಕೊಟ್ಟಿದ್ದೀರಿ, ಈ ಪಂಚ ಗ್ಯಾರಂಟಿಯಿಂದನೇ ಇಡೀ ಕರ್ನಾಟಕ ರಾಜ್ಯದ ಅಭಿವೃದ್ಧಿ ಆಗ್ತದೆ ಅಂತ ನೀವು ತಿಳ್ಕೊಂಡಿದ್ದೀರೇನು? ಈ ಪಂಚ ಗ್ಯಾರಂಟಿ ಕೊಡುವ ಸಲುವಾಗಿ ಅದಕ್ಕೆ ಬೇಕಾದಂಥ ಸಂಪನ್ಮೂಲಗಳ ಕ್ರೋಢೀಕರಣ ನೀವು ಮಾಡ್ಕೊಂಡಿದ್ದೀರೇನು? ನುಡಿದಂತೆ ನಡೆದಿದ್ದೇವೆ. ಈಗ ಅಪ್ಪ ಮಕ್ಕಳಿಗೆ ಹೇಳ್ತಾರೆ ತಂದೆ ತಾಯಿಗಳು, ನಾವು ನಿಮ್ಗೆ ಹುಡ್ಸೋಪ್ಪ ಅಂತ ಹೇಳ್ತಾರೆ. ಹುಡ್ಸೋದಷ್ಟೇ ತಂದೆ ತಾಯಿಗಳ ಕೆಲಸ ಅಲ್ಲ. ಅವ್ರಿಗೆ ಒಳ್ಳೆಯ ಶಿಕ್ಷಣ, ಆರೋಗ್ಯ ಎಲ್ಲ ಕೊಟ್ಟು ಸಮಾಜದಲ್ಲಿ ಅವ್ರಿಗೆ ಬದುಕಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಅದೇ ರೀತಿ ಪಂಚ ಗ್ಯಾರಂಟಿಗಳಿಗೆ ಅಷ್ಟೇ ಕೊಡುವುದಲ್ಲ, ಆ ಪಂಚ ಗ್ಯಾರಂಟಿ ಒಳಗೆ ಬರುವಂಥ ಫಲಾನುಭವಿಗಳಲ್ಲಿ ರೈತರಿದ್ದಾರೆ. ಆ ರೈತರು ಬರಗಾಲ ಬಿದ್ದಿದ್ದಿದೆ. ಆ ಬರಗಾಲಕ್ಕೆ ಏನು ಪರಿಹಾರ ಕೊಟ್ಟಿದ್ದಾರೆ? ಹಳೆಯಾಳದ ಶಾಸಕರು ಅದನ್ನು ಸ್ಪಷ್ಟಪಡಿಸಬೇಕು. ಗಣರಾಜ್ಯೋತ್ಸವ ದಿನ ದೊಡ್ಡ ದೊಡ್ಡ ಭಾಷಣ ಮಾಡುವುದಲ್ಲ, ಅಲ್ಲಿ ಅದಕ್ಕೆ ಸ್ಪಷ್ಟನೆ ಕೊಡ್ರಿ. ಹಳೆಯಾಳ ರೈತರಿಂದ ಕೂಡಿದಂಥ ಪ್ರದೇಶ. ಆ ರೈತರಿಗೆ ಬರಗಾಲದ ಪರಿಹಾರ ಏನು ಕೊಟ್ಟಿದ್ದೀರಿ? ಇದೇ ಶಾಸಕರು ಅಧಿಕಾರಕ್ಕೆ ಬರುವುದಕ್ಕಿಂತ 2 ಇಲೆಕ್ಷನ್ ಆಯ್ತು. ಈಗ ಹಳಿಯಾಳಕ್ಕೆ ನೀರಾವರಿ ಬೇಕಂತೇಳಿ ಕಾಳಿ ನದಿ ನೀರನ್ನು ತರಬೇಕಂತ ಹೊರಟಿದ್ದೇವೆ ನಾವು. ಢೋಂಗಿ ಆದಂಥ ಯೋಜನೆ ತಂದು ಕೋಟಿಗಟ್ಟಲೆ ದುಡ್ಡಲ್ಲಿ ಪರ್ಸೆಂಟೇಜನ್ನು ಹೊಡ್ಕೊಂಡು ಇವತ್ತಿನವರೆಗೆ ಕಾಳಿ ನದಿ ನೀರು ಬಂದು ರೈತರಿಗೆ ಮುಟ್ಟಲಿಲ್ಲ. ಬೊಮ್ಮಾಯಿ ಸರ್ಕಾರ ಇದ್ದಾಗ ರೈತರಿಗೆ ಕೊಟ್ಟಂಥ ವಿದ್ಯಾನಿಧಿ ಮತ್ತೊಂದು ಕಾಮಗಾರಿಗಳನ್ನು ಬಂದ್ ಮಾಡಿದ್ರಿ. ಯಡಿಯೂರಪ್ಪನವ್ರ ಸರ್ಕಾರ ಇದ್ದಾಗ ರೈತರಿಗೆ ಕಿಸಾನ್ ಸಮ್ಮಾನ ಯೋಜನೆಯಲ್ಲಿ ಕೊಡುವಂಥ 4,000 ರೂಪಾಯಿ ಬಂದ್ ಮಾಡಿದ್ರಿ. ಇವತ್ತು ಆರೋಗ್ಯ ವಿಮೆ ಏನಿದೆ ನಮ್ಮ ಆಯುಷ್ಮಾನ್ ಭಾರತ ಬಿಟ್ಟರೆ ನಿಮ್ದು ಯಾವುದೂ ಆರೋಗ್ಯ ವಿಮೆಗಳು, ಆರೋಗ್ಯ ಇದು ಜನರಿಗೆ ಉಪಯೋಗ ಆಗ್ತಾ ಇಲ್ಲ. ಯಾಕಂದರೆ ನಿಮ್ಮ ಕಡೆ ಫಂಡ್ಸ್ ಇಲ್ಲ. ಇವತ್ತು ಸಿದ್ದರಾಮಯ್ಯನವರು ದಿಲ್ಲಿಗೆ ಹೋಗ್ತಾರೆ ಮತ್ತು ಅಲ್ಲಿ ಹೋಗಿ ಕೇಂದ್ರ ಸರ್ಕಾರದ ಮುಂದೆ ನಾಟಕ ಮಾಡ್ತಾರೆ. ಸಿದ್ದರಾಮಯ್ಯನವ್ರಿಗೆ ಹೇಳಲಿಕ್ಕೆ ಬಯಸ್ತೇನೆ, 7, 8, 10 ಸಲ ನೀವು ಫೈನಾನ್ಷಿಯಲ್ ಬಜೆಟ್ ಮಾಡಿದಿರಿ. ನಿಮ್ಗೇನಾದರೂ ಇದು ಟೆಕ್ನಿಕಲ್ ಜ್ಞಾನ ಅಥವಾ ವಕೀಲ್ಕಿ ಜ್ಞಾನ ಇದೆ ನಿಮಗೆ? ಯಾವಾಗ ಫೈನಾನ್ಸ್ ಕಮಿಷನ್ ಹೇಳ್ತದೆ, ಆ ಫೈನಾನ್ಸ್ ಕಮಿಷನ್ ಪ್ರಕಾರನೇ ಆಯಾ ಸರ್ಕಾರಗಳಿಗೆ ದುಡ್ಡು ಕೊಡ್ತಾರೆ. 15ನೇ ಫೈನಾನ್ಸ್ ಕಮಿಷನ್ ಒಳಗೆ ಏನು ಹೇಳಿದ್ದಾರೆ ಆ ಪ್ರಕಾರ ನಿಮ್ಗೆ ದುಡ್ಡು ಸಿಗ್ತದೆ. ಒಂದು ವೇಳೆ ನಿಮ್ಗೆ ಅದರ ವಿರೋಧ ಇತ್ತಂದರೆ ಆರ್ಟಿಕಲ್ 282 ಅಂಡರ್ ನೀವು ಕೋರ್ಟಿಗೆ ಹೋಗಬೇಕು, ನೀವು ಅಲ್ಲಿ ಅಪೀಲ್ ಮಾಡಬೇಕು. ಮತ್ತು ಆ ಫೈನಾನ್ಸ್ ಕಮಿಷನ್ ಇದನ್ನು ತಿದ್ದುಪಡಿ ಮಾಡೋದು ಬಿಟ್ಟು ಕೇವಲ ಢೋಂಗಿ ರಾಜಕಾರಣಕ್ಕಾಗಿ ರಾಜಕೀಯ ತಾರತಮ್ಯ ಮಾಡ್ತಾರೆ, ಕರ್ನಾಟಕಕ್ಕೆ ತಾರತಮ್ಯ ಮಾಡ್ತಾರೆ ಅಂಥೇಳಿ ರಾಜಕೀಯ ಲಾಭ ನಮ್ಮ MP ಚುನಾವಣೆಯಲ್ಲಿ ತಗೊಳ್ಳೋದಕ್ಕಾಗಿ ಅಲ್ಲಿ ಹೋಗಿ ನೀವು ಸ್ಟ್ರೈಕ್ ಮಾಡ್ತೀವಿ. ನೀವೇನು ತಾರತಮ್ಯ ಮಾಡ್ತಾ ಇಲ್ಲ. ನಮ್ಮ 60